ಸ್ನೇಹಿತರೆ, ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ಘೋರ ದುರಂತ ಇದು. ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದಂಥ 59 ಸೆಕೆಂಡ್ಗಳಲ್ಲಿ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದು ಸ್ಫೋಟಗೊಳ್ತಾ ಇದ್ದಂತೆ ಗುಜರಾತ್ನ ಮಾಜಿ CM ವಿಜಯ್ ರೂಪಾನಿ ಸೇರಿ 169 ಭಾರತೀಯರು, ಆದೇಶಿಯರು, 12 ಜನ ಸಿಬ್ಬಂದಿ ಸೇರಿದಂತೆ ಹಾಸ್ಟೆಲ್ ಕಟ್ಟಡದಲ್ಲಿದ್ದಂಥ 24 ಸ್ಥಳೀಯರು ಸೇರಿ ಎಲ್ಲರೂ ಕಣ್ಣು ಮುಚ್ಚಿಬಿಡುವಷ್ಟರಲ್ಲಿ ಸಜೀವ ದಹನವಾಗಿ ಹೋಗಿಬಿಟ್ರು. ಆದರೆ ಒಬ್ಬ ಪ್ರಯಾಣಿಕ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದ. ಎಲ್ಲರೂ ಕೂಡ ಅಚ್ಚರಿ ಪಡುವಂತೆ ಮಾಡಿಬಿಟ್ಟ. ಸಾವಿನ ದವಡಿಯಿಂದ ಪಾರಾದಂಥ ಆ ವ್ಯಕ್ತಿಯ ಮಾತುಗಳನ್ನು ಕೇಳಿದ್ರೆ ಅರೆಕ್ಷಣ ನಾವು ಕೂಡ ಪೆಚ್ಚಾಗಿ ಬಿಡ್ತೀವಿ. ಬ್ರಿಟನ್ ಪ್ರಜೆಯಾದಂಥ ವಿಶ್ವಾಸ್ ಕುಮಾರ್ ರಮೇಶ್ ವಿಮಾನದ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಧುಮುಕಿ ಪಾರಾದಂಥ ಮೃತ್ಯುಂಜಯ ವ್ಯಕ್ತಿ ಅಂತಲೇ ಕರೆಯಬಹುದು. ಹಿಂದೆ 11A ಸೀಟ್ನಲ್ಲಿ ಕುಳಿತುಕೊಂಡಿದ್ದಂಥ ರಮೇಶ್ ಕಣ್ಣೆದುರು ಅವರ ಅಣ್ಣನ ಸಾವು ಕೂಡ ಕಂಡುಬಿಟ್ರು. ಆದರೆ ಈ ವ್ಯಕ್ತಿ ಬದುಕಿದ್ದು ಹೇಗೆ ಅನ್ನೋದು ಈ ಸ್ಟೋರಿ. ಸ್ನೇಹಿತರೆ, ಅಗಲಿದ ಕುಟುಂಬಗಳಿಗೆ ಮೊದಲು ಸಂತಾಪವನ್ನು ಸೂಚಿಸುತ್ತಾ ಆ ಕುಟುಂಬಗಳಿಗೆ ಭಗವಂತ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸುತ್ತಾ ನಾನು ನಿಮ್ಮ ರಾಕೇಶ್ ಶಾರುಂಡಿ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಏರ್ ಕ್ರ್ಯಾಶ್ಗೆ ಏನು ಕಾರಣ ಇರಬಹುದು ಅನ್ನೋ ಸಂಭವನೀಯತೆಯನ್ನು ಕೆಲವೊಬ್ಬರು ಈಗಾಗಲೇ ಟೆಕ್ನಿಕಲಿ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬ್ಲ್ಯಾಕ್ ಬಾಕ್ಸ್ ಕೆಲವು ಕುತೂಹಲದ ಮಾಹಿತಿಗಳನ್ನು ಕೂಡ ತಿಳಿಸಬಹುದು. ಅದು ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಅದರ ಹುಡುಕಾಟ ಕೂಡ ನಡೀತಾ ಇದೆ. ಒಂದು ಎಂಜಿನ್ ವೈಫಲ್ಯ ಆಗಿರಬಹುದು, ಇನ್ನೊಂದು ಎಂಜಿನ್ಗೆ ಹಕ್ಕಿ ಬಡಿದಿದ್ದರೆ ಈ ರೀತಿಯಾದಂಥ ದುರಂತ ಸಂಭವಿಸಲಿಕ್ಕೆ ಸಾಧ್ಯ. ಇನ್ನೊಂದು ಲ್ಯಾಂಡಿಂಗ್ ಗೇರ್ನಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿದ್ದರೆ, ಆ ಫ್ಲಾಪ್ನಲ್ಲಿ ದೋಷ ಉಂಟಾಗಿದ್ದರೆ, ಇನ್ನೂ ಹೆಚ್ಚಿನದಾಗಿ ಪೈಲಟ್ನಿಂದ ಸಮಸ್ಯೆಗಳಾಗಿದ್ದರೆ, ಆತನ ತಾಂತ್ರಿಕ ದೋಷಗಳಿಂದ ಏನಾದರೂ ಈ ರೀತಿಯಾದಂಥ ಅನಾಹುತ ಸಂಭವಿಸಿರಬಹುದು. ಗುರುವಾರ ಮಧ್ಯಾಹ್ನ 1:38ಕ್ಕೆ ಲಂಡನ್ನತ್ತ ಹೊರಟತ್ತ ವಿಮಾನ ಇದು. 9 ಗಂಟೆ 40 ನಿಮಿಷ ನಾನ್ ಸ್ಟಾಪ್ ಪ್ರಯಾಣದ ವಿಮಾನ ಟೇಕ್ ಆಫ್ ಆದ ಬಳಿಕ ಒಂದು 322 ಕಿಲೋಮೀಟರ್ ವೇಗದಲ್ಲಿತ್ತು ಪರ್ ಅವರ್. ಅಷ್ಟು ಸ್ಪೀಡ್ನಲ್ಲಿದ್ದಂಥ ವಿಮಾನ. ಇನ್ನು ಲಾಂಗ್ ಜರ್ನಿ ಅಂತ ಫ್ಯೂಯಲ್ ಕೂಡ ಹೆಚ್ಚಾಗಿ ಇಟ್ಕೊಂಡಿದ್ರು. 1,26,206 ಲೀಟರ್ ಇಂಧನ ಸಾಮರ್ಥ್ಯವನ್ನು ಇದು ಕೂಡ ಹೊಂದಿತ್ತು. ಯಾಕೆಂದರೆ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಇಷ್ಟು ಫ್ಯೂಯಲ್ನ ಅಗತ್ಯ ಇರುತ್ತೆ ಅಂತ ಹೇಳಿ ಅದು ಕೂಡ ಈ ಥರದೊಂದು ದೊಡ್ಡ ದುರಂತ ಸಂಭವಿಸಲಿಕ್ಕೂ ಕೂಡ ಕಾರಣವಾಗಿರಬಹುದು. 1 ನಿಮಿಷದೊಳಗೆ BJ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ಬಿದ್ದು ವಿಮಾನ ಕ್ಷಣಾರ್ಧದಲ್ಲೇ ಛಿದ್ರವಾಗಿ ಹೋಗಿಬಿಡ್ತು. ಕಣ್ಣೆದ್ರೆ ಅಕ್ಕಪಕ್ಕ ಚೆಲ್ಲಾಪಿಲ್ಲಿಯಾಗಿ ಬಿದ್ದಂಥ ಶವಗಳ ದರ್ಶನ ಹೇಳತೀರದ ಹಾಗೆ ಬಿಡ್ತು. ಆ ಒಂದು ಸಂದರ್ಭದಲ್ಲಿ ಬದುಕಿ ಬಂದಂಥ ರಮೇಶ್ ಅವರ ಮಾತುಗಳನ್ನು ಕೇಳಿಬಿಟ್ರೆ ಭಾರತದ ಇತಿಹಾಸದಲ್ಲಿ ಕಂಡು ಕೇಳಿರದ ದುರಂತ ಇದು ಅಂತ ಅನ್ನಿಸ್ಬಿಡುತ್ತೆ. ಸ್ನೇಹಿತರೆ, ಭೀಕರ ವಿಮಾನ ಪತನವಾದಂತಹ ಘಟನೆ ನಡೆದಂಥ ಮಧ್ಯೆ ಮಹಾಪವಾಡ ಅಂತ ಬದುಕುಳಿದಂಥ ವ್ಯಕ್ತಿಯ ಹೆಸರು ವಿಶ್ವಾಸ್ ಕುಮಾರ್ ರಮೇಶ್. ಅವರಿಗೆ 40 ವರ್ಷ ವಯಸ್ಸು. ವಿಮಾನದ 11A ಸೀಟ್ನಲ್ಲಿ ಕುಳಿತುಕೊಂಡಿದ್ದರು. ಪವಾಡ ಸದೃಶರಾಗಿ ಬದುಕುಳಿದ ನಂತರ ಮಾಧ್ಯಮಗಳ ಮುಂದೆ ಆ ವ್ಯಕ್ತಿ ಮಾತನಾಡಬೇಕಾದ್ರೆ ಆ ಘಟನೆಯ ಸಂದರ್ಭ ಕೊನೆಯ ಕ್ಷಣದಲ್ಲಿ ಏನಾಯಿತು ಅನ್ನೋದನ್ನು ಬಹಿರಂಗಪಡಿಸಿದರು. ವಿಮಾನ ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ತಕ್ಷಣಕ್ಕೆ ದೊಡ್ಡ ಶಬ್ದ ಕೇಳಿಸ್ಬಿಡ್ತಂತೆ. ತಕ್ಷಣವೇ ವಿಮಾನ ಅಪಘಾತಕ್ಕೀಡಾಯಿತು. ಏನಾಗ್ತಾ ಇದೆ, ಏನು ಬಿಡ್ತಾ ಇದೆ ಅನ್ನೋದನ್ನು ಕೂಡ ಅವರಿಗೆ ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇ ವಿಮಾನ ದೊಡ್ಡ ಅಪಘಾತಕ್ಕೀಡಾಗಿಬಿಡ್ತು. ದೊಡ್ಡ ಶಬ್ದದಿಂದ ಎಲ್ಲವೂ ಕೂಡ ಛಿದ್ರವಾಗಿಬಿಡ್ತು. ಅವ್ರು ಕೂತಂಥ ಸ್ಥಳದಲ್ಲೇ ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇದ್ದಿದ್ದರಿಂದ ಆ ಸಿಡಿದ ರಭಸಕ್ಕೆ ಅವರು ಕೂಡ ದೂರ ಬಂದು ಬಿದ್ದುಬಿಟ್ಟಿದ್ದಾರೆ. ಅಪಘಾತದ ನಂತರ ಎಚ್ಚರಗೊಂಡು ಕಣ್ಣುಗಳನ್ನು ತೆರೆದಾಗ ಆ ವ್ಯಕ್ತಿಯ ಸುತ್ತಲೂ ಕೂಡ ಶವಗಳೆಲ್ಲ ಚೆದ್ರಿ ಹೋಗಿಬಿಟ್ಟಿದ್ವಂತೆ. ನಾನು ಭಯಭೀತನಾಗ ಅಲ್ಲಿಂದ ಎದ್ನೋ ಬಿದ್ನೋ ಅನ್ನೋ ರೀತಿಯಾಗಿ ಓಡಿ ಹೋಗಿಬಿಟ್ಟೆ. ವಿಮಾನದ ತುಣುಕುಗಳು ಎಲ್ಲವೂ ಕೂಡ ನನ್ನ ಸುತ್ತಮುತ್ತ ಹಾಡಿಕೊಂಡು ಬಿಟ್ಟಿದ್ರು. ಯಾರದ್ದು ಕಾಲುಗಳು, ಯಾರದ್ದು ಕೈಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದುಬಿಟ್ಟಿದ್ದು. ಸುಟ್ಟ ಕರುಕುಲ ಆ ರೀತಿಯಲ್ಲಿ ಎಲ್ಲರ ದೇಹಗಳು ಕೂಡ ಇದ್ದವು. ಅದನ್ನು ನೋಡಿ ನನ್ನ ಕಣ್ಣಿಂದ ಅದನ್ನು ತಡೆದುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ಯಾರೋ ನನ್ನನ್ನು ಹಿಡ್ಕೊಂಡ್ರು, ಆಂಬುಲೆನ್ಸ್ನಲ್ಲಿ ಹಾಕಿದ್ರು, ತಕ್ಷಣಕ್ಕೆ ನನ್ನನ್ನು ಆಸ್ಪತ್ರೆಗೆ ಕರೆದೊಯ್ದರು ಅಂತ ಹೇಳಿ ಇದೇ ವಿಶ್ವಾಸ್ ಮಾಧ್ಯಮಗಳ ಮುಂದೆ ಹಂಚ್ಕೊಂಡಿರೋದು. ಇನ್ನೂ ಭೀಕರ ಅಂದರೆ ಈ ರಮೇಶ್ ವಿಶ್ವಾಸ್ ಕುಮಾರ್ ಇದ್ದಾರಲ್ವ, ಇವರು ಬ್ರಿಟಿಷ್ ಪ್ರಜೆ. ಕೆಲವು ದಿನಗಳಿಂದ ಕುಟುಂಬವನ್ನು ನೋಡೋಕೆ ಅಂತಲೇ ಭಾರತಕ್ಕೆ ಬಂದಿದ್ದರು. ಲಂಡನ್ಗೆ ಅವರ ಅಣ್ಣ 45 ವರ್ಷದ ಅಜಯ್ ಕುಮಾರ್ ರಮೇಶ್ ಜೊತೆ ವಾಪಸ್ ಹೋಗ್ತಾ ಇದ್ದರಂತೆ. ಆದರೆ ಈಗ ಅಜಯ್ ಎಲ್ಲಿ ಹೋದರು ಅಂತಲೂ ಗೊತ್ತಾಗ್ತಾ ಇಲ್ಲ. ನಾವಿಬ್ಬರು ಒಟ್ಟಿಗೆ ಬಂದ್ವಿ, ಅಜಯ್ ನನ್ನ ಜೊತೆಗೆ ಕುಳಿತಿದ್ದ. ಆದರೆ ವಿಮಾನದಲ್ಲಿ ಅವನು ಬೇರೆ ಸೀಟ್ನಲ್ಲಿ ಕೂತ್ಕೊಂಡಿದ್ದರಿಂದಲೇ ಈ ಸಮಸ್ಯೆ ಆಗಿಬಿಡ್ತು. ಇಬ್ಬರು ಅಕ್ಕಪಕ್ಕನೇ ಕೂತ್ಕೊಂಡಿದ್ರೆ ಅವನು ಏನೋ ಬದುಕ್ತಾ ಇದ್ನೇನೋ ಗೊತ್ತಿಲ್ಲ, ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಬಿಕ್ಕಿ ಅಳ್ತಾ ಇದ್ರು.
ಇನ್ನು ಹಾಸ್ಟೆಲ್ನ ಘಟನೆ ನೋಡಿ, ಒಂದು ಈ ತಾಂತ್ರಿಕ ದೋಷಗಳು ಆ ಪೈಲಟ್ನಿಂದ ಆಗಿದೆಯೋ ಅಥವಾ ಯಾವ ಕಾರಣಕ್ಕಾಗಿದೆಯೋ ಅಥವಾ ಆ ತಾಂತ್ರಿಕ ಸಿಬ್ಬಂದಿಗಳು ಸರಿಯಾಗಿ ಆ ಫ್ಯೂಯಲ್ ವಿಚಾರದಲ್ಲಾಗಿರ್ಬೋದು, ಎಂಜಿನ್ ವಿಚಾರದಲ್ಲಾಗಿರ್ಬೋದು, ಅದಕ್ಕೆ ಸರಿಯಾದ ರಿಪೋರ್ಟ್ನ ಕೊಟ್ಟಿಲ್ವೋ ಏನೋ ಗೊತ್ತಿಲ್ಲ. ಆದರೆ ಆ ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳ ಪಾಡು, ಅವರು ಇದಕ್ಕೆ ಯಾವುದಕ್ಕೂ ಕೂಡ ಕಾರಣವೇ ಅಲ್ಲ, ಅವರು ಕೂಡ ತನ್ನ ಪ್ರಾಣವನ್ನು ತೆತ್ತಬೇಕಾಗಿ ಬಂತು. ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಟೇಕ್ ಆಫ್ ಆದಂಥ ಇದೇ ಏರ್ ಇಂಡಿಯಾ ವಿಮಾನ ಪಕ್ಕದಲ್ಲಿದ್ದಂಥ ಆ ಡಾಕ್ಟರ್ಸ್ಗಳ ಹಾಸ್ಟೆಲ್ನೊಳಗೆ ನುಗ್ಗಿಬಿಡ್ತು. ಊಟ ಮಾಡ್ತಾ ಇದ್ರು, ಎಲ್ಲರೂ ಕೂಡ ಊಟ ಮಾಡಿ ನೆಮ್ಮದಿಯಿಂದ ಭವಿಷ್ಯದ ಡಾಕ್ಟರ್ ಕನಸುಗಳನ್ನು ಕಾಣ್ತಾ ಇದ್ದಂಥ ಸ್ಟೂಡೆಂಟ್ಸ್ಗಳವರು. ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾದಂಥ ಅಹಮದಾಬಾದ್ನ BJ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ನಿಂದ ಭಯಾನಕ ದೃಶ್ಯಗಳನ್ನು, ಆ ಫೋಟೋಗಳು, ಆ ವಿಡಿಯೋಗಳು ಎಲ್ಲವೂ ಕೂಡ ಸಾಕ್ಷೀಕರಿಸ್ತಾ ಇರೋದು. ಆ ಊಟದ ಹಾಲ್ನಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂಥ ಅವೆಲ್ಲ ಮೃತದೇಹಗಳನ್ನು ನೋಡಿಬಿಟ್ರೆ ಆ ಊಟದ ಸಮಯದಲ್ಲಿ ಆದಂಥ ಘಟನೆಯ ಬಗ್ಗೆ ಆ ಪ್ರತ್ಯಕ್ಷದರ್ಶಿಗಳೇ ಹೇಳಬೇಕು. ಊಟಕ್ಕೆ ಕುಳಿತಂಥ 3 ವಿದ್ಯಾರ್ಥಿಗಳು ಇದೀಗ ಪ್ರಾಣವನ್ನು ಕಳೆದುಕೊಂಡಿರೋದು. ಇನ್ನೂ 50ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅದರಲ್ಲಿ ಹಲವರ ಸ್ಥಿತಿಯೂ ಕೂಡ ಗಂಭೀರವಾಗಿ ಬಿಟ್ಟಿದೆ. ವೈದ್ಯರಾಗುವ ಕನಸು ಹೊತ್ತಿದ್ದಂಥ 50ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ಈ ವಿಮಾನ ಅಪಘಾತದಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಆ ಡೈನಿಂಗ್ ಹಾಲ್ನಲ್ಲಿದ್ದಂಥ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂಥ ಅನ್ನ, ಆ ತಟ್ಟೆಗಳು, ಅಡುಗೆ ಮನೆಯಲ್ಲಿ ಚೆಲ್ಲಿದಂಥ ಊಟ, ತುಂಡಾಗಿ ಬಿದ್ದ ಟೇಬಲ್ಗಳು, ಈಗೆಲ್ಲ ಹಾಸ್ಟೆಲಲ್ಲಿ ಸಂಪೂರ್ಣ ಧ್ವಂಸವಾಗಿರ್ತಕ್ಕಂಥದ್ದು. ಈ ಥರದ ಒಂದು ಹೃದಯ ವಿದ್ರಾವಕ ವಿಡಿಯೋ ನೋಡಿದವರು ಆ ಮಕ್ಕಳು ಬೇಗ ಗುಣಮುಖರಾಗಿ ಬರಲಿ, ವಾಪಸ್ ಬರಲಿ, ಮಾಡದೇ ಇರೋ ತಪ್ಪಿಗೆ ಅಮಾಯಕ ವಿದ್ಯಾರ್ಥಿಗಳು ಶಿಕ್ಷೆಯನ್ನು ಅನುಭವಿಸುವುದಂತಾಗದಿರಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಕೊನೆಯ ಕ್ಷಣದಲ್ಲಿ ಆ ಪೈಲಟ್ ಒಂದು ಮೆಸೇಜನ್ನು ಕೂಡ ಕೊಡ್ತಾರೆ. ಯಾವುದೇ ತುರ್ತು ಸಂದರ್ಭಗಳಲ್ಲಿ ಆ ಪೈಲಟ್ ಈ ಥರದೊಂದು ಅನಾಹುತ ಸಂಭವಿಸ್ತಾ ಇದೆ, ಯಾರಾದರೂ ತುರ್ತಾಗಿ ಸಹಾಯಕ್ಕೆ ಬನ್ನಿ ಅನ್ನೋದಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ. ಆ ವ್ಯಕ್ತಿ ಕಳಿಸಿದಂಥ ಸಂದೇಶ ಪೈಲಟ್ ಮೇ ಡೇ ಅಂತ. ಸದ್ಯ ಈಗ ತುಂಬ ವೈರಲ್ ಆಗ್ತಾ ಇರತಕ್ಕಂಥ ಪದ ಏನಿದು, ಮೇ ಡೇ ಮೇ ಡೇ ಮೇ ಡೇ ಅಂತ ತಕ್ಷಣಕ್ಕೆ ಒಂದು ತುರ್ತು ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹಿತರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇದೇ ಏರ್ ಇಂಡಿಯಾ B787 ಪ್ರಯಾಣಿಕ ವಿಮಾನ ಟೇಕ್ ಆಫ್ ಆಗಿ 4.25 ನಿಮಿಷ ಮಾತ್ರ ಆಗಿತ್ತು. ಆ ಗಳಿಗೆ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಒಂದು ATC ಭಾಳ ಬೇಗನೆ ಒಂದು ಮೆಸೇಜ್ ಹೋಗುತ್ತೆ, ಮೇ ಡೇ ಮೇ ಡೇ ಮೇ ಡೇ ಅನ್ನೋ ತುರ್ತು ಸಂದೇಶ ಬಂದು ಅಪ್ಪಳಿಸುತ್ತೆ. ಏನಿದು ರಿಪೀಟ್ ಈ ರೀತಿಯಾಗಿ ಮೆಸೇಜ್ ಬರ್ತಾ ಇದೆಯಲ್ಲ ಅನ್ನೋ ಆ ಸಂದೇಶದ ಅರ್ಥ ಏನೋ ಬಹಳ ತುರ್ತು ದುರ್ಘಟನೆ ಸಂಭವಿಸ್ತಾ ಇದೆ, ನಾವಿದಕ್ಕೆ ತಕ್ಷಣವೇ ಈ ಕರೆಗೆ ಸ್ಪಂದಿಸಬೇಕು, ಏನಾದರೂ ಆಗಿರ್ಬೋದು. ಅಂದರೆ ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಈ ವರ್ಡನ್ನು ಬಳಸ್ತಾರಂತೆ. ಮೇಡೆ ಪದ ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ವಿಮಾನದ ಪೈಲಟ್ಸ್ ಅಥವಾ ಹಡಗಿನ ಕ್ಯಾಪ್ಟನ್ಸ್ ಕಂಟ್ರೋಲ್ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಸಂದೇಶ. ಇದು SOSನ ಸುಧಾರಿತ ಪರ್ಯಾಯ ರೂಪ ಅಂತ ಹೇಳಿ ಕರೀತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನು ಎಮರ್ಜೆನ್ಸಿಯಾಗಿ ಬಳಸ್ತಕ್ಕಂಥ ಪದ ಇದಂತೆ. ಫ್ರೆಂಚ್ನ ಮೇಡರ್ ಎನ್ನುವ ಪದದಿಂದ ಉತ್ಪತ್ತಿಯಾದಂಥ ಈ ಮೇಡೆ ಅರ್ಥ ತುರ್ತಾಗಿ ಸಹಾಯ ಮಾಡಿ ಯಾರಾದರೂ ಅಂತ ಹೇಳಿ ಕಳಿಸುವಂತಹ ಪದ. ಜರೂರಾಗಿ ನನಗೆ ನೆರವು ಬೇಕಾಗಿದೆ, ದಯವಿಟ್ಟು ನೀವು ಯಾವುದೇ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರೂ ಕೂಡ ಅವನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಮೇರೆಗೆ ಆದ್ಯತೆಯ ಮೇರೆಗೆ ನನಗೆ ಸ್ಪಂದಿಸಿ ತಕ್ಷಣಕ್ಕೆ ಅಂತ ಹೇಳಿ ಅವರು ಆ ಮೆಸೇಜ್ನ ರಿಸೀವ್ ಮಾಡೋ ಕೆಲವು ಕ್ಷಣಗಳಲ್ಲಿ ಕೆಲವು ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿ ಹೋಗ್ಬಿಡುತ್ತೆ. ತುರ್ತು ನೆರವಿಗೆ ಆ ವ್ಯಕ್ತಿ ಬೇಡಿಕೊಂಡಂಥ ನೆರವಿಗೂ ಕೂಡ ತಕ್ಷಣಕ್ಕೆ ಧಾವಿಸಲಿಕ್ಕೆ ಅವಕಾಶವೇ ಇಲ್ಲದಂಥ ದುರ್ಘಟನೆ ಇದಾಗಿ ಹೋಗಿಬಿಡುತ್ತೆ. 2 ಅನುಭವಿ ಪೈಲಟ್ಗಳಿದ್ದಂಥ ಡ್ರೀಮ್ ಲೈನರ್ ಡಬಲ್ ಎಂಜಿನ್ ವಿಮಾನ ಇದು. ಎಂಜಿನ್ ಇನ್ನೇನು ಹೋಗ್ತಾ ಇತ್ತು, ಲಿಫ್ಟಾಗಿ ಉಂಟಾಗಿದ್ದಂಥ ತಾಂತ್ರಿಕ ತೊಂದರೆಯಿಂದ ಅದು ಮೇಲೆ ಏರಲಿಲ್ಲ. ನೀವು ಅದನ್ನು ದೃಶ್ಯಗಳನ್ನು ಗಮನಿಸಿದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ರಡಾರ್ ಮಾಹಿತಿಯ ಪ್ರಕಾರ ಸದ್ಯ ಸಮುದ್ರ ಮಟ್ಟದಿಂದ 625 ಅಡಿ ಎತ್ತರಕ್ಕೆ ಏರಿದಂಥ ವಿಮಾನ. ಬಳಿಕ ಅದು ಮೇಲೆ ಹೋಗ್ತಾ ಇಲ್ಲ, ಮತ್ತೆ ಕೆಳಗೆ ಬರ್ತಾನೆ ಇದೆ, ಡೌನ್ ಆಗ್ತಾ ಇದೆ. ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳಲ್ಲೂ ಕೂಡ ನೀವು ಗಮನಿಸಬಹುದು. ವಿಮಾನ ಮೇಲೇರುವ ಬದಲು ಕೆಳಗೆ ಇಳಿಯುವುದನ್ನು ಕಾಣಬಹುದು. ಹಂತವಾಗಿ ಕೆಳಗೆ ಇಳಿತಾ ಬರುತ್ತೆ. ಅದಾದ ಮೇಲೆ ಅದೇ ಕಟ್ಟಡ ಪಕ್ಕದಲ್ಲಿದ್ದಂಥ ವೈದ್ಯಕೀಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ಟಡಕ್ಕೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಸ್ನೇಹಿತರೆ, ಹೆಚ್ಚಿನದಾಗಿ ಸದ್ಯದ ಮಾಹಿತಿಯ ಪ್ರಕಾರ 1.26 ಲಕ್ಷ ಲೀಟರ್ ಇಂಧನ ಸಾಮರ್ಥ್ಯ ಹೊಂದಿತ್ತಂಥದ್ದು ವಿಮಾನ.
ಕಟ್ಟಡಕ್ಕೆ ಡಿಕ್ಕಿ ಹೊಡಿತಾ ಇದ್ದಂತೆ ಸ್ಫೋಟಗೊಂಡು ಬಿಡುತ್ತೆ. ಹೆಚ್ಚಿನದಾಗಿ ಫ್ಯೂಯಲ್ ಇದ್ದಿದ್ದರಿಂದಲೇ ಈ ಥರದೊಂದು ದೊಡ್ಡ ದುರಂತ ಸಂಭವಿಸ್ಲಿಕ್ಕೆ ಕಾರಣವಾಗಿಬಿಡ್ತು, ಅದು ಸ್ಫೋಟಗೊಳ್ಳಿಕ್ಕೆ ಕಾರಣವಾಗಿಬಿಡ್ತು ಅಂತ. ಈ ಥರದೊಂದು ರಣಭೀಕರತೆಗೆ ಸಾಕ್ಷಿ ಆಗಿಬಿಡ್ತಲ್ಲ, ಸುಟ್ಟು ಕರಕಲಾಗಿ ಬಿದ್ದಂಥ ಪ್ರಯಾಣಿಕರ ಮೃತದೇಹಗಳು. ನಿಜಕ್ಕೂ ಈ ಒಂದು ಸಂದರ್ಭದಲ್ಲಿ ಬದುಕಿ ಬಂದಂಥ ವ್ಯಕ್ತಿಯ ಅದನ್ನು ಹಂಚ್ಕೊಳ್ತಾ ಇರ್ತಕ್ಕಂಥ ಮಾಹಿತಿಗಳನ್ನು ಕೇಳಿದ್ರೆ ಎದೆ ಶುರು ಜಾಸ್ತಿ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಈ ಥರದ ಘಟನೆಗಳು ಆಗಬಾರ್ದು. ಇದಕ್ಕೆ ಏನು ಕಾರಣಗಳು, ಸರಿಯಾದ ಕಾರಣಗಳನ್ನು ತಿಳಿದುಕೊಳ್ಳಬೇಕು. ಹೆಚ್ಚಿನದಾಗಿ ಭಾರತೀಯ ವಿಮಾನಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ವಿರೋಧಗಳು ಕೇಳಿ ಬರ್ತಾ ಇರೋದ್ರಿಂದ ಈ ನಿಟ್ಟಿನಲ್ಲಿ ಇನ್ನೊಂದಿಷ್ಟು ಇಂಪ್ರೂವೈಸೇಷನ್ ಆಗಬೇಕು ಅನ್ನೋದಷ್ಟೇ ನನ್ನ ಮಾಹಿತಿ ಅಂತ ಹೇಳ್ತಾ, ನನ್ನ ಸಲಹೆ ಕೂಡ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.